Hello my dear students, welcome back to Learn Easily channel. Night and Death poem by Joseph Blanco White. ಈ ಒಂದು ಪೊಯಮ್ನ ಕನ್ನಡದ ಸರಳವಾದಂತಹ ಸಾರಾಂಶ ಹಾಗೂ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಈಗ ನಾವು ಕನ್ನಡದಲ್ಲಿ ಕಲಿತಾ ಸಾಗೋಣ. ನೈಟ್ ಅಂಡ್ ಡೆತ್ ಈ ಒಂದು ಪದ್ಯದ ಒಂದು ಟೈಟಲನ್ನು ನೋಡಿದಾಗಲೇ ಇಲ್ಲಿ ತಿಳಿದು ಬರುತ್ತೆ, ಇದು ಒಂದು ಕನೆಕ್ಷನ್ ಬಿಟ್ವೀನ್ ನೈಟ್ ಅಂಡ್ ಡೆತ್. ಅಂದರೆ ಮಾನವನು ಈ ಒಂದು ರಾತ್ರಿ ಮತ್ತು ಸಾವು ಇವೆರಡಕ್ಕೂ ಸಹ ಒಂದು ನೆಗೆಟಿವ್ ಫೀಲಿಂಗ್ಸನ್ನು ತೋರಿಸ್ತಾನೆ. ಇಲ್ಲಿ ಕವಿಯವರು ಈ ಒಂದು ಪದ್ಯದ ಮೂಲಕ ಈ ಒಂದು ನೈಟ್ ಅಂಡ್ ಡೆತ್ಗೆ ಒಂದು ಬೇರೆ ರೀತಿಯ ಅರ್ಥಗಳನ್ನು ನೀಡುವ ಹಾಗೆ ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ನೋಡಿ, ಈ ಪದ್ಯದ ಮೊದಲ ಒಂದು ಸಾಲುಗಳನ್ನು ಈಗ ಕಲಿತಾ ಹೋಗೋಣ. ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಮಿಸ್ಟೀರಿಯಸ್ ನೈಟ್ ವೆನ್ ಅವರ್ ಫಸ್ಟ್ ಪೇರೆಂಟ್ ನ್ಯೂ ಥೀ ಫ್ರಮ್ ರಿಪೋರ್ಟ್ ಡಿವೈನ್ ಆ್ಯಂಡ್ ಹರ್ಡ್ ಥೈ ನೇಮ್. ನೋಡಿ, ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇದ್ದಾರೆ, ಈ ರಾತ್ರಿಯನ್ನು ಮಿಸ್ಟೀರಿಯಸ್ ನೈಟ್, ನಿಗೂಢ ರಾತ್ರಿ ಅಂತ ಹೇಳ್ತಾ ಈ ಕವಿತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ವೆನ್ ಅವರ್ ಫಸ್ಟ್ ಪೇರೆಂಟ್ ನ್ಯೂ ಅಂದರೆ ನಮ್ಮ ಮೊದಲ ಒಬ್ಬ ಪೇರೆಂಟ್ ಅಂದಾಗ ಆಡಮ್ ದೈವಿಕ ವರದಿಯ ಮೂಲಕ ಈ ಒಂದು ರಾತ್ರಿಯ ಬಗ್ಗೆ ತಿಳಿದಾಗ ಅಥವಾ ಈ ಒಂದು ರಾತ್ರಿಯ ಬಗ್ಗೆ ಕೇಳಿದಾಗ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆಡಮ್ ರಾತ್ರಿಯ ಬಗ್ಗೆ ದೈವಿಕವಾಗಿ ಅರ್ಥಕೊಂಡಿದ್ದಾನೆ. ಮನುಷ್ಯನಿಗೆ ಹೊಸತನ್ನ ಪರಿಚಯಿಸಿದಾಗ ಅದು ಭಯವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಈ ಸಾಲು ಸೂಚಿಸ್ತಾ ಇದೆ. ಥೀ ಫ್ರಮ್ ರಿಪೋರ್ಟ್ ಡಿವೈನ್ ಅಂದರೆ ದೇವರ ಕಡೆಯಿಂದ ಆಡಮ್ಗೆ, ಅಂದರೆ ಮನುಷ್ಯನ ಮೊದಲ ಒಬ್ಬ ಪೋಷಕ ಅಥವಾ ಪೇರೆಂಟ್ ಅಂತ ಆಡಮನ್ನು ಕರಿತೀವಿ, ಅವರಿಗೆ ದೇವರ ಕಡೆಯಿಂದ ಈ ನೈಟ್ ಅಂತಕ್ಕಂತಹ ಒಂದು ಹೆಸರನ್ನು ತಿಳಿಸ್ಕೊಡ್ಲಾಗಿದೆ. ಡಿಡ್ ಹಿ ನಾಟ್ ಟ್ರೆಂಬಲ್ ಫಾರ್ ದಿಸ್ ಲವ್ಲಿ ಫ್ರೇಮ್, ದಿಸ್ ಗ್ಲೋರಿಯಸ್ ಕೆನೋಪಿ ಆಫ್ ಲೈಟ್ ಅಂಡ್ ಬ್ಲೂ. ನೋಡಿ, ಈ ಒಂದು ಸಾಲುಗಳಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಸುಂದರವಾದ ಬೆಳಕು ಮತ್ತು ಈ ನೀಲಿ ಆಕಾಶದ ಮೇಲ್ಛಾವಣಿ ಕಣ್ಮರೆಯಾಗುತ್ತೆ ಎನ್ನೋದು ನಿನಗೆ ತಿಳಿದಿರ್ಲಿಲ್ವಾ? ಆಗ ನಿನಗೆ ಟ್ರಂಬಲ್, ನೀನು ನಡುಗಲಿಲ್ವಾ, ನಿನಗೆ ಭಯ ಆಗಲಿಲ್ವಾ ಅಂತ. ಅಂದರೆ ಕತ್ತಲಾದ ತಕ್ಷಣ ಈ ನೀಲಿ ಆಕಾಶ, ಈ ಬೆಳಕು ಹೊರಟೋಗುತ್ತೆ, ಆ ಒಂದು ಕ್ಷಣ ನೀನು ಭಯ ಬೀಳಲಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಆಡಮ್ ರಾತ್ರಿ ಬರುವ ಬಗ್ಗೆ ಭಯಭೀತನಾಗಿದ್ನು, ಏಕೆಂದರೆ ಅದು ತನ್ನ ಸುತ್ತಲಿನ ಒಂದು ಪರಿಚಿತ ಪ್ರಪಂಚ ಮತ್ತು ಸುಂದರ ಜಗತ್ತನ್ನು ಬದಲಾಯಿಸುತ್ತೆ ಅಂತ ಅವನು ಭಾವಿಸಿದ್ನು ಅಂತ ಕವಿ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ ಎಟ್ ನೀತ್ ಅ ಕರ್ಟೈನ್ ಆಫ್ ಟ್ರಾನ್ಸ್ಕುಲೆಂಟ್ ಡ್ಯೂ ಬ್ಯಾಥಡ್ ಇನ್ ದ ರೇಸ್ ಆಫ್ ದ ಗ್ರೇಟ್ ಸೆಟ್ಟಿಂಗ್ ಫ್ಲೇಮ್. ಅಂದರೆ ಇಲ್ಲಿ ಪಾರದರ್ಶಕ ಇಬ್ಬನಿಯ ಒಂದು ಪರದೆಯ ಅಡಿಯಲ್ಲಿ ಆ ಸೂರ್ಯನು ಅಸ್ತಮಿಸ್ತಾ ಇದ್ದಾನೆ. ಆ ಮಹಾನ್ ಜ್ವಾಲೆಯ ಕಿರಣಗಳಲ್ಲಿ ಒಂದು ರೀತಿ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಅಂದರೆ ಸೂರ್ಯಾಸ್ತವನ್ನು ಒಂದು ಸುಂದರ ಮತ್ತು ಶಾಂತಿಯುತ ದೃಶ್ಯವೆಂತ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ರಾತ್ರಿ ಬರುವ ಮೊದಲು ಈ ಸುಂದರವಾದ ಪರಿವರ್ತನೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. Hesperus with the host of heaven came, and lo, creation widened in man's view. ನೋಡಿ, ಈ ಸಾಲುಗಳಲ್ಲಿ ಹಗಲಿನ ನಕ್ಷತ್ರವಾದ ಎಸ್ಪರಸ್ ಇತರ ನಕ್ಷತ್ರಗಳೊಂದಿಗೆ ಬಂದಿತ್ತು ಮತ್ತು ಮನುಷ್ಯನ ದೃಷ್ಟಿಯಲ್ಲಿ ಸೃಷ್ಟಿಯ ವಿಸ್ತಾರಗೊಂಡಿತ್ತು ಅಂತ ಹೇಳ್ತಾರೆ. ಅಂದರೆ ರಾತ್ರಿಯ ಕತ್ತಲೆಯಲ್ಲಿ ಕಾಣುವ ನಕ್ಷತ್ರಗಳು ಮನುಷ್ಯನಿಗೆ ಇಡೀ ವಿಶ್ವದ ಸೃಷ್ಟಿಯ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡಿದವು. ರಾತ್ರಿ ಭಯಾನಕವಲ್ಲ, ಬದಲಿಗೆ ಆ ರಾತ್ರಿ ಜ್ಞಾನವನ್ನು ನೀಡುವಂಥದ್ದು ಅಂತ ಇಲ್ಲಿ ಆ ರಾತ್ರಿ ತೋರಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೂ ಕುಡ್ ಹ್ಯಾವ್ ಥಾಟ್ ಸಚ್ ಡಾರ್ಕ್ನೆಸ್ ಲೇ ಕನ್ಸೀಲ್ಡ್ ವಿತಿನ್ ಥೈ ಬೀಮ್ಸ್ ಓ ಸನ್. ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಓ ಸೂರ್ಯ, ನಿನ್ನ ಕಿರಣಗಳ ಒಳಗೆ ಇಂತಹ ಕತ್ತಲೆ ಅಡಗಿದೆ ಅಂತ ಯಾರು ಊಹಿಸಿರಬಹುದು ಅಂತ ಕೇಳ್ತಾ ಇದ್ದಾರೆ. ಸೂರ್ಯನ ಪ್ರಕಾಶವು ರಾತ್ರಿಯ ಸೌಂದರ್ಯವನ್ನು ಮರೆಮಾಚುತ್ತೆ ಅಂತ ಕವಿ ಹೇಳ್ತಾರೆ. ನಾವು ಯಾವುದನ್ನು ಸತ್ಯವೆಂದು ನಂಬುತ್ತೇವೋ ಅದು ಸಂಪೂರ್ಣ ಸತ್ಯವಲ್ಲ ಅಂತಕ್ಕಂಥದ್ದು ಈ ಸಾಲಿನಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಆರ್ ಹೂ ಕುಡ್ ಫೈಂಡ್ ವಿಲ್ಸ್ಟ್ ಫ್ಲೈ ಆ್ಯಂಡ್ ಲೀಫ್ ಆ್ಯಂಡ್ ಇನ್ಸೆಕ್ಟ್ ಸ್ಟುಡ್ ರಿವೀಲ್ಡ್ ದಟ್ ಟು ಸಚ್ ಕೌಂಟ್ಲೆಸ್ ಆರ್ಬ್ಸ್ ಥೌ ಮಾಡೆಸ್ಟ್ ಅಸ್ ಬ್ಲೈಂಡ್. ನೋಡಿ, ಇಲ್ಲಿ ಆ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ನೊಣ, ಎಲೆ, ಕೀಟಗಳು ಅವೆಲ್ಲವೂ ಸಹ ಸೂರ್ಯ ನಮ್ಮನ್ನು ಎಣಿಸಲಾಗದಷ್ಟು ನಕ್ಷತ್ರಗಳಿಗೆ ಕುರುಡನ್ನಾಗಿ ಮಾಡಿದೆ ಅಂತ ಯಾರು ಕಂಡುಕೊಳ್ಬಹುದು ಅಂತ ಕೇಳ್ತಾ ಇದ್ದಾರೆ.
ಹಗಲು ಹೊತ್ತಿನಲ್ಲಿ ನಾವು ಸಣ್ಣ ಪುಟ್ಟ ವಿಷಯಗಳನ್ನು ನೋಡ್ತೇವೆ, ಆದರೆ ಸೂರ್ಯ ಪ್ರಕಾಶವು ರಾತ್ರಿ ಅಗಾಧ ಸೌಂದರ್ಯ ಮತ್ತು ನಕ್ಷತ್ರಗಳನ್ನು ವಿಶ್ವವನ್ನು ಮರೆಮಾಚುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕತ್ತಲೆಯಲ್ಲಿ ಬಹಳಷ್ಟು ವಿಷಯಗಳು ನಮ್ಮಿಂದ ಮರೆಮಾಚಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ 2 ಸಾಲುಗಳಿಗೆ ಬಂದಾಗ, ವೈ ಡು ವಿ ದೆನ್ ಶನ್ ಡೆತ್ ವಿತ್ ಆಂಗ್ಷಿಯಸ್ ಸ್ಟ್ರೈಫ್ ಇಫ್ ಲೈಟ್ ಕ್ಯಾನ್ ದಸ್ ಡಿಸೀವ್ ವೇರ್ ಫಾರ್ ನಾಟ್ ಲೈಫ್. ನೋಡಿ, ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಹಾಗಾದ್ರೆ ನಾವು ಏಕೆ ಸಾವನ್ನು ಆತಂಕದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತೇವೆ? ಕವಿ ಪ್ರಶ್ನೆ ಮೂಲಕ ರಾತ್ರಿ ಮತ್ತು ಸಾವಿನ ನಡುವೆ ಹೋಲಿಕೆ ಮಾಡ್ತಾ ಹೇಳ್ತಾರೆ, ರಾತ್ರಿಯು ಭಯಾನಕವಲ್ಲದಿದ್ದಂತೆ ಸಾವು ಸಹ ಇರಬಹುದು ಅಂತಕ್ಕಂತಹ ಒಂದು ಕ್ಲೂ ಅನ್ನು ನೀಡ್ತಾರೆ. ಅಂದರೆ ರಾತ್ರಿಯು ಅಷ್ಟು ಭಯಾನಕವಲ್ಲ, ಸೂರ್ಯನಿಂದ ಆ ಎಲ್ಲ ಸೌಂದರ್ಯ ಮರೆಮಾಚುತ್ತೆ, ಆದರೆ ಆ ಕತ್ತಲಲ್ಲೂ ಕೂಡ ಅಗಾಧವಾದ ಸೌಂದರ್ಯ ಕಾಣಬಹುದು. ಹಾಗೆ ಸಾವು ಸಹ, ನಾವು ಸಾವಿಗೆ ಹೆದರ್ತಾ ಇದ್ದೇವೆ, ಹೆದರುವುದು ಅವಶ್ಯಕತೆ ಇಲ್ಲ, ರಾತ್ರಿಯಾಗೆ ಸಾವು ಕೂಡ ಇರಬಹುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಫ್ ಲೈಟ್ ಕ್ಯಾನ್ ದಸ್ ಡಿಸೀವ್ ವೇರ್ ಫಾರ್ ನಾಟ್ ಲೈಫ್. ಬೆಳಕು ಈ ರೀತಿಯಲ್ಲಿ ಮೋಸ ಮಾಡಬಹುದಾದರೆ ಜೀವನ ಏಕೆ ಮೋಸ ಮಾಡಬಾರ್ದು? ಇಲ್ಲಿ ಸೂರ್ಯನ ಬೆಳಕು ರಾತ್ರಿಯ ಸೌಂದರ್ಯವನ್ನು ಮರೆಮಾಚಿದಂತೆ ನಮ್ಮ ಜೀವನವು ಸಹ ಸಾವಿನ ಸೌಂದರ್ಯವನ್ನು ಮರೆಮಾಚ್ತಾ ಇರಬಹುದು ಅಂತ ಕವಿ ವಾದಿಸ್ತಾ ಇದ್ದಾರೆ. ಸಾವು ನಾವು ಭಾವಿಸಿದಷ್ಟು ಕೆಟ್ಟದಲ್ಲದಿರಬಹುದು ಅಂತಕ್ಕಂಥದ್ದನ್ನು ಕವಿ ಈ ಮೂಲಕ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಪದ್ಯದ ಮೂಲಕ ರಾತ್ರಿ ಮತ್ತು ಸಾವಿನ ನಡುವೆ ಸಮಾನತೆಯನ್ನು ವಿವರಿಸ್ತಾರೆ. ಈ ಪದ್ಯದ ಮೊದಲ ಅರ್ಧದಲ್ಲಿ ರಾತ್ರಿ ಕತ್ತಲೆ ಮತ್ತು ಮನುಷ್ಯರ ಒಂದು ನೆಗೆಟಿವ್ ಭಾವನೆಗಳನ್ನು ತೋರಿಸುತ್ತೆ, ಆದರೆ ಎರಡನೇ ಒಂದು ಭಾಗದಲ್ಲಿ ಕತ್ತಲೆಯಲ್ಲಿರುವ ನಕ್ಷತ್ರಗಳ ಮೂಲಕ ರಾತ್ರಿ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಅದೇ ರೀತಿ ಜೀವನವು ಸಹ ಸಾವಿನ ಸೌಂದರ್ಯವನ್ನು ಮರೆಮಾಚ್ತಾ ಇರಬಹುದು ಅಂತ ಕವಿ ಸಾವಿನ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಎಂದು ಈ ಒಂದು ಪಾಸಿಟಿವ್ ಮೆಸೇಜನ್ನು ಈ ಒಂದು ಪೊಯಮ್ನ ಮೂಲಕ ನೀಡಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ, ನಿಮಗೆ ಅರ್ಥ ಆಗುತ್ತೆ. ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.